ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಸರ್ವೆ ಮಾಡಲೇಬೇಕು ಅಂತ ಹೈಕಮಾಂಡ್ನಿಂದಲೇ ಸೂಚನೆ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಸದ್ಯಕ್ಕಿರುವಂತಹ ಜಾತಿ ಗಣತಿ ವರದಿಗೆ ಹೈಕಮಾಂಡ್ ಅಂತೂ ಬ್ರೇಕ್ ಹಾಕಿದೆ. ಅದನ್ನ ವರಿಷ್ಠರೇ ತಳ್ಳಿ ಹಾಕ್ಬಿಟ್ರು. 10 ವರ್ಷ ಹಳೆಯದ್ದು, ಅದನ್ನ ಈಗ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತ ಮರು ಸರ್ವೆಗೆ ಅಹಿಂದ ಸಂಘಟನೆಯವರೇ ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಕ್ಕಟ್ಟಿಗೆ ಸಿಲುಕಾಕಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು. ಸಿಎಂ ನಿರ್ಧಾರಕ್ಕೆ ಹಿಂದುಳಿದ ಸಚಿವರಲ್ಲೇ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆಯಂತೆ. ಸಂಪುಟ ಸಭೆಯಲ್ಲಿ ಪ್ರಬಲ ಸಮುದಾಯದ ಸಚಿವರ ಪ್ರಭಾವ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆ. ಮರು ಜಾತಿ ಗಣತಿಯನ್ನ ಒಪ್ಪಿರೋದಕ್ಕೆ ಅಹಿಂದ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಂತರಾಜು, ಜಯಪ್ರಕಾಶ್ ಹೆಗಡೆ ವರದಿ ಒಪ್ಪುವಂತೆ ಮನವಿ ಮಾಡ್ತಿದ್ದಾರಂತೆ. ಮರು ಸರ್ವೆಗೆ ನೀಡಿ ಇಕ್ಕಟ್ಟಿಗೆ ಸಿಲುಕಾಕಿಕೊಂಡಿದ್ದಾರೆ ಸಿಎಂ ಮತ್ತು ಸಿಎಂ ಆಪ್ತ ಸಚಿವರು. ಪ್ರಬಲ ಸಮುದಾಯದ ಒತ್ತಡಕ್ಕೆ ಮಣಿದಿರೋದ್ರಿಂದ ಬೇರೆ ಸಂದೇಶ ರವಾನೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಹಿಂದುಳಿದ ಸಮುದಾಯಗಳ ಪರ ಸರ್ಕಾರ ಇಲ್ಲ ಎಂಬ ಸಂದೇಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಲಿತ ಸಂಘಟನೆಗಳು ಈ ರೀತಿ ಅಸಮಾಧಾನ ಹೊರಹಾಕ್ತಾ ಇದೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಒಂದ್ ರೀತಿ ಅಡಕತ್ತರೆಯಲ್ಲಿ ಸಿಲುಕಾಕಿಕೊಂಡಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಅವರ ಕನಸಾಗಿತ್ತು ಈ ಬಾರಿಯ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು, ಈಗ ತರ್ತಾರೆ ಆಗ ತರ್ತಾರೆ, ಅದಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಅನ್ನುವಂತಹ ವಿಚಾರ ಚರ್ಚೆಯಲ್ಲಿ ಇದ್ದಂತ ಹೊತ್ತಲ್ಲೇ ಕಂಪ್ಲೀಟ್ ಅದಕ್ಕೆ ಬ್ರೇಕ್ ಹಾಕಿರೋದು ಕಾಂಗ್ರೆಸ್ನ ಹೈಕಮಾಂಡ್. ಯಾರ ಒತ್ತಡಕ್ಕೆ ಮನೆದಿದ್ದಾರೆ? ಪ್ರಮುಖವಾಗಿ ಎರಡು ಪ್ರಬಲ ಸಮುದಾಯದವರನ್ನ ವಿರೋಧ ವ್ಯಕ್ತಪಡಿಸಿದ್ರಲ್ಲ, ಅವರ ಒತ್ತಡಕ್ಕೆ ಮಣಿದು ಇಂಥದ್ದೊಂದು ನಿರ್ಧಾರ ಕೈಗೊಂಡ್ರೆ ಬೇರೆ ಸಮುದಾಯದವರು ಈಗ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಪ್ರಮುಖವಾಗಿ ಹಿಂದುಳಿದ ವರ್ಗದ ಸಮುದಾಯದ ಕೆಲ ಸಚಿವರೇ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಬೇರೆ ಸಂದೇಶ ಕೊಡ್ತಿದ್ದೀರಿ. ಯಾವುದು ಸಮುದಾಯಕ್ಕೆ ಅಥವಾ ಒತ್ತಡಕ್ಕೆ ಒಳಗಾಗಿ ಮರು ಸರ್ವೆಗೆ ನೀವು ಒಪ್ಪಿಗೆ ಕೊಟ್ಟಿರೋದೇ ತಪ್ಪು. ಇದರಿಂದ ಯಾವ ಸಂದೇಶ ನೀವು ಕೊಡ್ತಾ ಇರೋದು ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಎರಡೆರಡು ಕಡೆ, ಒಂದ್ ಕಡೆ ವರಿಷ್ಠರು ಹೇಳಿದ್ದನ್ನ ಕೇಳಬೇಕು, ಮತ್ತೊಂದು ಕಡೆ ವಿರೋಧವನ್ನ ಕೂಡ ಸರಿ ಮಾಡಬೇಕು. ಅದನ್ನೆಲ್ಲವನ್ನ ನಿಭಾಯಿಸಿ ಸಿಎಂ ಸಿದ್ದರಾಮಯ್ಯನವರು ಮರು ಸರ್ವೆ ಹೇಗೆ ಮಾಡ್ತಾರೆ ಅನ್ನೋದೇ ಸದ್ಯ ಇರುವ ಕುತೂಹಲ.